ಅಮಾವಾಸ್ಯೆಯಿಂದ ಈ ರಾಶಿಯವರ ಬದುಕು ಪ್ರಜ್ವಲಿಸುತ್ತೆ. ಕೈ ಹಾಕಿದ ಕೆಲಸದಲ್ಲೆಲ್ಲ ಗೆಲುವು, ಕುಬೇರನ ಕೃಪೆಯಿಂದ ಹಣದ ಮಳೆ. ಅಮಾವಾಸ್ಯೆಗೆ ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಆದರೆ ಈ ಬಾರಿ ಬರುವ ವಿಶೇಷ ಅಮಾವಾಸ್ಯೆಯ ದಿನದಂದು ಆಕಾಶ ಮಂಡಲದಲ್ಲಿ ಅತ್ಯಂತ ಮಂಗಳಕರವಾದ ಸರ್ವಾರ್ಥ ಸಿದ್ಧಿಯೋಗ ನಿರ್ಮಾಣವಾಗುತ್ತಿರುವುದು ಜ್ಯೋತಿಷ್ಯ ಲೋಕದಲ್ಲಿ ಕುತೂಹಲ ಮೂಡಿಸಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸರ್ವಾರ್ಥ ಸಿದ್ಧಿ ಯೋಗವು ಆರ್ಥಿಕವಾಗಿ ಭದ್ರತೆಯನ್ನು ತಂದುಕೊಡಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಮಯವಿದು. ಹೊಸ ಉದ್ಯಮ ಆರಂಭಿಸಲು ಈ ದಿನ ಬಹಳ ಪ್ರಶಸ್ತವಾಗಿದೆ. ಕುಟುಂಬದವರ ಬೆಂಬಲ ನಿಮ್ಮ ಕೆಲಸದ ವೇಗವನ್ನು ಹೆಚ್ಚಿಸಲಿದೆ. ಸಿಂಹ ರಾಶಿ. ಸಿಂಹ ರಾಶಿಯವರ ದೀರ್ಘಕಾಲದ ಕನಸುಗಳು ಈ ಅವಧಿಯಲ್ಲಿ ನನಸಾಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ. ಶತ್ರುಗಳ ಮೇಲೆ ಜಯ ಸಾಧಿಸಲು ಇದು ಸೂಕ್ತ ಸಮಯ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಹಣಕಾಸಿನ ಹರಿವು ಸುಗಮವಾಗಿರಲಿದೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಸಲು ಯೋಜಿಸುತ್ತಿದ್ದರೆ ಈ ಯೋಗವು ನಿಮಗೆ ಶುಭ ಫಲಗಳನ್ನು ನೀಡಲಿದೆ. ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗಲಿದ್ದು ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕ ಧನಲಾಭದ ಯೋಗವಿದೆ. ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಆತ್ಮವಿಶ್ವಾಸವು ಕಠಿಣ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡಲಿದೆ. ಆರೋಗ್ಯದಲ್ಲಿ ಚೈತನ್ಯ ಕಂಡುಬರಲಿದೆ. ದೇವತಾ ಕಾರ್ಯದಿಂದ ಶುಭ ಫಲ. ಸರ್ವಾರ್ಥ ಸಿದ್ಧಿ ಯೋಗವು ನಕ್ಷತ್ರ ಮತ್ತು ವಾರದ ವಿಶಿಷ್ಟ ಯೋಜನೆಯಿಂದ ಉಂಟಾಗುವ ಅತ್ಯಂತ ಶಕ್ತಿಯುತ ಸಮಯವಾಗಿದೆ. ಈ ಅಮಾವಾಸ್ಯೆಯಂದು ಜಪ, ತಪ ಮತ್ತು ದಾನಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವಿದ್ದು ಈ ಅವಧಿಯಲ್ಲಿ ಮಾಡುವ ದೇವತಾ ಕಾರ್ಯಗಳು 1000 ಪಟ್ಟು ಫಲ ನೀಡುತ್ತವೆ. ವಿಶೇಷವಾಗಿ ಈ ಯೋಗದಲ್ಲಿ ಹೊಸ ವ್ಯವಹಾರ ಆರಂಭಿಸುವುದು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವುದು ಭವಿಷ್ಯದಲ್ಲಿ ಸ್ಥಿರವಾದ ಯಶಸ್ಸನ್ನು ತಂದುಕೊಡುತ್ತದೆ. ಜಾತಕದಲ್ಲಿ ರಾಹು ಅಥವಾ ಕೇತು ದೋಷವಿರುವವರು ಈ ದಿನ ನಾಗದೇವತೆಯ ಆರಾಧನೆ ಮಾಡುವುದರಿಂದ ದೋಷದ ತೀವ್ರತೆ ಕಡಿಮೆಯಾಗಿ ಜೀವನದಲ್ಲಿ ಸಕಾರಾತ್ಮಕ ಹಾದಿ ತೆಗೆದುಕೊಳ್ಳುತ್ತದೆ. ಅಮಾವಾಸ್ಯೆಯ ವಿಶೇಷ ಪರಿಹಾರಗಳು. ಈ ಅಮಾವಾಸ್ಯೆಯಂದು ಸರ್ವಾರ್ಥ ಸಿದ್ಧಿ ಯೋಗವಿರುವುದರಿಂದ ಪಿತೃಗಳಿಗೆ ತರ್ಪಣ ನೀಡುವುದು ಮತ್ತು ಬಡವರಿಗೆ ದಾನ ಮಾಡುವುದು ಅತ್ಯಂತ ಪುಣ್ಯದಾಯಕ ದಿನ. ಈ ದಿನ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚುವುದರಿಂದ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಲಭಿಸುತ್ತದೆ. ಯಾವುದೇ ಕೆಲಸವನ್ನು ಈ ಯೋಗದ ಸಮಯದಲ್ಲಿ ಪ್ರಾರಂಭಿಸಿದರೆ ಅದು ಯಶಸ್ವಿಯಾಗುವುದು ಖಚಿತ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ ನಿಮಗೆ ಕಷ್ಟಗಳಿಗೆ ಅಂತಿಮ ಪರಿಹಾರವನ್ನು ಮಾಡಿಕೊಡ್ತಾರೆ.